ಹೇಳಲಾಗುತ್ತೆ ಬಾಡಿ ಬಿಲ್ಡಿಂಗ್ ಮಕ್ಕಳ ಕೆಲಸವೇನಲ್ಲ ಮತ್ತು ಸರಿಯಾಗಿಯೂ ಇದೆ. ಇದು ತುಂಬಾ ಕಷ್ಟವಾದ ಕೆಲಸವಾಗಿದೆ. ಆದರೆ ನಾವು ನಿಮಗೆ ಇವತ್ತು ತೋರಿಸುತ್ತಿರುವ ಬಾಡಿ ಬಿಲ್ಡಿಂಗ್ ಮಕ್ಕಳ ಸಾಧನೆ ಮುಂದೆ ಫೇಮಸ್ ಬಿಲ್ಡರ್ಸ್ ಕೂಡ ಸೋತಿದ್ದಾರೆ. ಹೌದು, ಬನ್ನಿ ಆ 4 ಮಕ್ಕಳ ತಾಕತ್ತಿನ ಬಗ್ಗೆ ತಿಳಿಸ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಪಡೆಯಲು ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಂಬರ್ 1, ಆಂಡ್ರಿ ಕೋಸ್ಟಾ. ಈತ ತನ್ನ 10ನೇ ವಯಸ್ಸಿನಲ್ಲಿ ಯುಕ್ರೇನಿಯನ್ ನ್ಯಾಷನಲ್ ರೆಕಾರ್ಡ್ ಮಾಡಿದ್ದಾನೆ ಮತ್ತು ಈತ 4000ಕ್ಕಿಂತ ಹೆಚ್ಚು ಪುಷಪ್ಸ್ ಕೇವಲ 2 ಗಂಟೆ 29 ನಿಮಿಷದಲ್ಲಿ ಮಾಡಿ ಒಂದು ಬೇರೆ ರೆಕಾರ್ಡ್ ಕೂಡ ಮಾಡಿದ್ದಾನೆ. ಈತನಿಗೆ ಜಗತ್ತಿನಲ್ಲಿನ ಚಿಕ್ಕ ಹಲ್ಕ್ ಅಂತಲೂ ಕರೆಯುತ್ತಾರೆ. ನಂಬರ್ 2, ಟ್ರಿಸ್ಟನ್ ಲೀ. ಈ ಲಿಸ್ಟ್ನಲ್ಲಿ 2ನೇದಾಗಿ ಟ್ರಿಸ್ಟನ್ ಲೀ ಇದ್ದಾನೆ. ಈತ ಈ ಮಕ್ಕಳಲ್ಲಿ ಒಬ್ಬನಾಗಿದ್ದಾನೆ. ಈತ ನಿಯಮಿತ ರೂಪದಲ್ಲಿ ಪ್ರತಿದಿನ 4 kg ಡಂಬಲ್ಸ್ದಿಂದ 2 ಗಂಟೆಗಳ ತನಕ ಎಕ್ಸಸೈಸ್ ಮಾಡುತ್ತಾನೆ. ಈತನ ಈ ಒಂದು ಮೂವ್ ಇಡೀ ಜಗತ್ತಿನಲ್ಲಿ ತುಂಬಾ ಫೇಮಸ್ ಕೂಡ ಇದೆ. ನಂಬರ್ 3, ರಿಚರ್ಡ್ ಸ್ಯಾಂಡರ್ಕ್. ಜಗತ್ತಿನಲ್ಲಿನ ಶಕ್ತಿಶಾಲಿ ಮಕ್ಕಳಲ್ಲಿ ಈತನೊಬ್ಬನಾಗಿದ್ದಾನೆ. ಈತನನ್ನು ಚಿಕ್ಕ ಹರ್ಕುಲಸ್ ಅಂತಲೂ ಕರೆಯುತ್ತಾರೆ. ಈತನ ಬಾಡಿ ನೋಡಲು ತುಂಬಾ ಸುಂದರ, ಆಕರ್ಷಿತ ಮತ್ತು ಶಕ್ತಿಶಾಲಿಯಾಗಿದೆ. ಈತ ತನ್ನ 8ನೇ ವಯಸ್ಸಿನಲ್ಲಿ 215 ಪೌಂಡ್ ಬೆಂಚ್ ಪ್ರೆಸ್ ಹೊಡೆದು ಒಂದು ರೆಕಾರ್ಡ್ ಕೂಡ ಮಾಡಿದ್ದ. ನಂಬರ್ 4, ಲೀಹರ್ ಸ್ಟಾರ್. ಈ ಲಿಸ್ಟ್ನಲ್ಲಿ 4ನೇ ಹೆಸರು ಲೀಹರ್ ಸ್ಟಾರ್ದಾಗಿದೆ. ನಿಮಗೆ ಈ ಮಾತು ಕೇಳಲು ಆಶ್ಚರ್ಯವಾಗಬಹುದು. ಅದು ಈತ ತನ್ನ 3ನೇ ವಯಸ್ಸಿನಲ್ಲಿ ತನ್ನ ಶರೀರವನ್ನು ಬಂಪಿಂಗ್ ಮಾಡಲು ಶುರು ಮಾಡಿದ್ದನು. ಇದರ ನಂತರ 9ನೇ ವಯಸ್ಸಿನಲ್ಲಿ ಈತನ ಬಾಡಿ ಹೇಗಾಯಿತು ಅಂತ ಈ ಚಿತ್ರದಲ್ಲಿ ನೀವು ನೋಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕನ್ನಡದಲ್ಲಿ ಕಾಮೆಂಟ್ ಹಾಕಿ, ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ. ಧನ್ಯವಾದಗಳು.